ಹಾಯ್ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್. ಸೊ ಮೈಕ್ರೋಸಾಫ್ಟ್ ಆಫೀಸ್ ವರ್ಡಲ್ಲಿ ನಾವು ಹೋಮ್ ಟ್ಯಾಬ್ ಆಲ್ರೆಡಿ ನೋಡಿದ್ದೀವಿ. ಇನ್ಸರ್ಟ್ ಟ್ಯಾಬಲ್ಲಿ ಪೇಜಸ್ ಆಪ್ಷನ್ ಆಗಿದೆ ಮತ್ತು ಟೇಬಲ್ ಆಪ್ಷನ್ ಆಗಿದೆ. ನೆಕ್ಸ್ಟು ಇಲಿಸ್ಟ್ರೇಷನ್ಸ್ ಬಗ್ಗೆ ನೋಡಬೇಕು. ಸೊ ಇಲಿಸ್ಟ್ರೇಷನ್ಸಲ್ಲಿ ಪಿಕ್ಚರ್, ಕ್ಲಿಪ್ ಆರ್ಟ್, ಶೇಪ್, ಸ್ಮಾರ್ಟ್ ಆರ್ಟ್ ಮತ್ತು ಚಾರ್ಟ್ಸ್ ಅನ್ನೋ ಆಪ್ಷನ್ ಇದೆ. ಸೊ ಪಿಕ್ಚರ್ನ ಯಾವ ಥರ ಇನ್ಸರ್ಟ್ ಮಾಡಬೇಕು, ಕ್ಲಿಪ್ ಆರ್ಟ್ನ ಯಾವ ಥರ ಇನ್ಸರ್ಟ್ ಮಾಡಬೇಕು, ಅದರಲ್ಲಿ ಶೇಪ್ಸ್ ಯಾವ ಥರ ಯೂಸ್ ಮಾಡ್ಕೋಬೇಕು ಮತ್ತು ಸ್ಮಾರ್ಟ್ ಆರ್ಟ್ ಯಾವ ಥರ ಯೂಸ್ ಆಗುತ್ತೆ, ಚಾರ್ಟ್ಸ್ ಯಾವ ಥರ ಇನ್ಸರ್ಟ್ ಮಾಡಬೇಕು ಅನ್ನೋದನ್ನ ಇಲಿಸ್ಟ್ರೇಷನ್ಸ್ ಆಪ್ಷನ್ಸಲ್ಲಿ ನೋಡೋಣಂತೆ. ಸೊ ಇನ್ಸರ್ಟ್ ಟ್ಯಾಬಲ್ಲಿ ಪಿಕ್ಚರ್ ಆಪ್ಷನ್. ಸೊ ಪಿಕ್ಚರ್ ಇನ್ಸರ್ಟ್ ಮಾಡಲಿಕ್ಕೆ ನಾವು ಒಂದು ಡಾಕ್ಯುಮೆಂಟ್ ತೊಗೊಳ್ಳೋಣ. ಇಲ್ಲಿ ರಾಥೋಡ್ ನೋಟ್ಸ್ ಅಂತ ಇದೆ. ಸೊ ರಾಥೋಡ್ ನೋಟ್ಸ್ನ ನಾನು ತೊಗೊಂಡಿದ್ದೀನಿ. ಸೊ ಇದರಲ್ಲಿ ನಾನು ಒಂದು ಯಾವುದಾದ್ರೂ ಪಿಕ್ಚರ್ನ ಇನ್ಸರ್ಟ್ ಮಾಡಬೇಕು. ಸೊ ಪಿಕ್ಚರ್ನ ನಾನಿಲ್ಲಿ ಈ ಸ್ಕ್ಯಾನರ್ ಅನ್ನೋ ಆಪ್ಷನ್ ಕೆಳಗಡೆ ಇನ್ಸರ್ಟ್ ಮಾಡಬೇಕು. ಸೊ ಇಲ್ಲಿ ನಾನು ಪಿಕ್ಚರ್ನ ಇನ್ಸರ್ಟ್ ಮಾಡಬೇಕು ಅಂದ್ಕೊಳ್ಳಿ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಕರ್ಸರ್ನ ಕ್ಲಿಕ್ ಮಾಡಿಬಿಟ್ಟು ಇನ್ಸರ್ಟ್ ಆಪ್ಷನಿಗೆ ಬಂದು ಪಿಕ್ಚರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಪಿಕ್ಚರ್ಸ್ ನಮ್ಮಲ್ಲಿ ಸೇವ್ಡ್ ಇರಬೇಕು. ನಮ್ಮ ಸಿಸ್ಟಮಲ್ಲಿ ಪಿಕ್ಚರ್ಸ್ ಯಾವುದಾದ್ರೂ ಸೇವ್ಡ್ ಇರಬೇಕು. ಸೊ ಸೇವ್ಡ್ ಇದ್ದಾಗ ಮಾತ್ರ ನಾವು ಅದನ್ನು ಇನ್ಸರ್ಟ್ ಮಾಡ್ಬೋದು. ಸೊ ಇಲ್ಲಿ ನಾನು ಒಂದು ಲೋಗೋ ಇದೆ, ರಾಥೋಡ್ ಇನ್ಫೋಟೆಕ್ ಅಂತೇಳಿ. ಈ ಲೋಗೋನ ನಾನು ಇನ್ಸರ್ಟ್ ಮಾಡ್ತಿದ್ದೀನಿ. ಸೊ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಇನ್ಸರ್ಟ್ ಅಂತ ಕೊಟ್ಟರೆ ಈ ಲೋಗೋ ಬಂದ್ಬಿಟ್ಟು ಈ ಪಿಕ್ಚರ್ ಬಂದ್ಬಿಟ್ಟು ಇಲ್ಲಿ ಇನ್ಸರ್ಟ್ ಆಗುತ್ತೆ. ಸೊ ನಮಗೆ ಎಲ್ಲಿ ರಿಕ್ವೈರ್ಡ್ ಇತ್ತೋ ಆ ಪಿಕ್ಚರ್ ಅಲ್ಲಿ ಇನ್ಸರ್ಟ್ ಆಗುತ್ತೆ. ಸೊ ಒನ್ಸ್ ಪಿಕ್ಚರ್ ಇನ್ಸರ್ಟ್ ಆಗಾದ್ಮೇಲೆ ನಿಮಗೆ ಒಂದು ಫಾರ್ಮೆಟ್ ಟ್ಯಾಬ್ ಅನ್ನೋದು ಎಕ್ಸ್ಟ್ರಾ ಟ್ಯಾಬ್ ಬರುತ್ತೆ. ಸೊ ಇಲ್ಲಿ ನೋಡಿ, ಈ ಪಿಕ್ಚರ್ನ ಸೆಲೆಕ್ಟ್ ಮಾಡಿದಾಗ ಮಾತ್ರ ಫಾರ್ಮೆಟ್ ಟ್ಯಾಬ್ ಇರುತ್ತೆ. ನಾನು ಪಿಕ್ಚರ್ನ ಸೆಲೆಕ್ಟ್ ಮಾಡೋದಿಲ್ಲ, ರಿಮೂವ್ ಮಾಡ್ತೇನೆ. ಸೊ ಆ ಟೈಮಲ್ಲಿ ನೋಡಿ, ಜಸ್ಟ್ ಹೋಮ್, ಇನ್ಸರ್ಟ್, ಪೇಜ್ ಲೇಔಟ್, ರೆಫರೆನ್ಸ್, ಮೇಲಿಂಗ್, ರಿವ್ಯೂ ಮತ್ತು ವ್ಯೂ ಟ್ಯಾಬ್ ಮಾತ್ರ ಇದೆ. ಒನ್ಸ್ ನಾನು ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಫಾರ್ಮೆಟ್ ಅನ್ನೋ ಒಂದು ಟ್ಯಾಬ್ ಬರುತ್ತೆ. ಸೊ ಈ ಫಾರ್ಮೆಟ್ ಟ್ಯಾಬ್ ಎಲ್ಲಿ ಯೂಸ್ ಆಗುತ್ತೆ, ಯಾವ ಥರ ಯೂಸ್ ಆಗುತ್ತೆ ಅನ್ನೋದನ್ನು ನೋಡುವಂತೆ. ಸೊ ಒನ್ಸ್ ನೀವು ಪಿಕ್ಚರ್ ಇನ್ಸರ್ಟ್ ಮಾಡಿದ್ರಿ ಅಂದರೆ ಪಿಕ್ಚರಿಗೆ ನೀವು ಏನಾದರೂ ಫ್ರೇಮ್ಸ್ನ ಆ್ಯಡ್ ಮಾಡಬೇಕು ಅಂತಂದು ಹೇಳಿದರೆ, ಸೊ ಇಲ್ಲಿ ನೀವು ಎನಿ ಫ್ರೇಮ್ಸ್ನ ಸೆಲೆಕ್ಟ್ ಮಾಡ್ಬೋದು. ಸೆಲೆಕ್ಟ್ ಮಾಡಿಬಿಟ್ಟು ಕ್ಲಿಕ್ ಮಾಡಿದರೆ ಆ ಫ್ರೇಮು ಪಿಕ್ಚರಿಗೆ ಸೆಟ್ ಆಗುತ್ತೆ, ಎನಿ ಫ್ರೇಮ್. ಸೊ ಇಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಫ್ರೇಮ್ಸ್ ಇದೆ. ನೀವು ಯಾವುದೇ ಫ್ರೇಮು ನಿಮಗೆ ರಿಕ್ವೈರ್ಡ್ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಕ್ಲಿಕ್ ಮಾಡಿದರೆ ಸಾಕು. ಸೊ ದಟ್ ಫ್ರೇಮ್, ಅದೇನು ಫ್ರೇಮ್ ಇದೆಯೋ ಆ ಫ್ರೇಮು ನಿಮ್ಮ ಪಿಕ್ಚರ್ಗೆ ಸೆಟ್ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ನಾವು ಪಿಕ್ಚರ್ ಸೈಜ್ನ ಯಾವ ಥರ ವೇರಿ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಪಿಕ್ಚರ್ ಹೈಟ್ ಮತ್ತು ವಿಡ್ತ್ನ ನೀವು ಡ್ರ್ಯಾಗ್ ಮಾಡಿಬಿಟ್ಟು ಚೇಂಜ್ ಮಾಡೋದು. ನಿಮಗೆ ಎಷ್ಟು ರಿಕ್ವೈರ್ಡ್ ಇದೆಯೋ ಅಷ್ಟೇ ಸೈಜಿಗೆ ನೀವು ಆ ಪಿಕ್ಚರ್ನ ಸೆಟ್ ಮಾಡ್ಕೋಬಹುದು. ಸೊ ದಿಸ್ ದಿ ರೀಸೈಜ್ ಆಪ್ಷನ್. ಪಿಕ್ಚರ್ನ ಯಾವ ಥರ ರೀಸೈಜ್ ಮಾಡಬೇಕು, ದೊಡ್ಡದ ಅಥವಾ ಚಿಕ್ಕದು ಮಾಡಬೇಕು ಅನ್ನೋದನ್ನು ಈ ಸೈಡಲ್ಲಿ ನಿಮಗೆ ಡಾಟ್ಸ್ ಏನು ಕಾಣ್ತಿದ್ದೀನೋ ಆ ಡಾಟ್ಸ್ನ ನೀವು ಜಸ್ಟು ಕ್ಲಿಕ್ ಮಾಡಿಕೊಂಡು ಡ್ರ್ಯಾಗ್ ಮಾಡ್ಬೋದು. ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೀವು ಆ ಪಿಕ್ಚರ್ನ ಡ್ರ್ಯಾಗ್ ಮಾಡ್ಬೋದು. ಸೊ ಈ ಥರ ನೀವು ಪಿಕ್ಚರ್ನ ರೀಸೈಜ್ ಮಾಡ್ಕೋಬೋದು. ಒಂದು ಪಿಕ್ಚರ್ ರೀಸೈಜ್ ಮಾಡಾದ್ಮೇಲೆ ಇನ್ ಕೇಸ್ ಏನಾದರೂ ಈ ಪಿಕ್ಚರ್ನ ನಾನು ರೀಪೊಸಿಷನ್ ಮಾಡ್ಬೇಕಂದ್ರೆ ಏನಪ್ಪ ಅಂತಂದರೆ, ಇಲ್ಲಿರೋ ಪಿಕ್ಚರು ನಾನು ರೈಟ್ ಸೈಡಿಗೆ ಹಾಕಬೇಕು. ಸೊ ಈ ಥರ ಹಿಂಗೆ ಡ್ರ್ಯಾಗ್ ಮಾಡಿದರೆ ಇಲ್ಲಿ ರೈಟ್ ಸೈಡಿಗೆ ಬರಬೇಕು ನನಗೆ ಈ ಪಿಕ್ಚರ್ ಅಂತಂದು ಹೇಳಿದಾಗ. ಸೊ ಡೈರೆಕ್ಟಾಗಿ ನಾನು ಡ್ರ್ಯಾಗ್ ಮಾಡಿದಾಗ ಬರಲ್ಲ. ಸೊ ಇಲ್ಲಿ ನಾನು ಏನು ಮಾಡ್ಬೋದು ಅಂತಂದು ಹೇಳಿದ್ರೆ, ನಿಮಗೆ ಫಾರ್ಮೆಟ್ ಟ್ಯಾಬಲ್ಲಿ ಪೊಸಿಷನ್ ಅನ್ನೋ ಆಪ್ಷನ್ ಇದೆ. ಸೊ ಈ ಪೊಸಿಷನ್ ಆಪ್ಷನ್ ಯೂಸ್ ಮಾಡಿಕೊಂಡು ನೀವೇನು ಮಾಡ್ಬೋದು, ಪಿಕ್ಚರ್ನ ನಿಮಗೆ ಎಲ್ಲಿ ಬೇಕೋ ಅಲ್ಲಿಗೆ ಸೆಟ್ ಮಾಡ್ಕೋಬೋದು. ಸೊ ಈಗ ನಾನು ಏನು ಮಾಡ್ತೀನಿ, ಯಾವುದಾದ್ರೂ ಒಂದು ಪೊಸಿಷನ್ನ ಸೆಟ್ ಮಾಡ್ಕೊತೀನಿ. ಸೊ ಈ ಪೊಸಿಷನ್ ಇಲ್ಲಿದೆ, ಬಟ್ ನಮಗೆ ರಿಕ್ವೈರ್ಡ್ ಇರೋದು ಈ ಜಾಗದಲ್ಲಿತ್ತು. ಸೊ ಒನ್ಸ್ ನಾನು ಪೊಸಿಷನ್ ಸೆಟ್ ಮಾಡಾದ್ಮೇಲೆ ಈ ಪಿಕ್ಚರ್ನ ನಾನು ಡ್ರ್ಯಾಗ್ ಕೂಡ ಮಾಡ್ಬೋದು. ಸೊ ಡ್ರ್ಯಾಗ್ ಆಗುತ್ತೆ. ಸೊ ದಿಸ್ ಇಸ್ ಅಬೌಟ್ ಯುವರ್ ಪಿಕ್ಚರ್ ಇನ್ಸರ್ಷನ್. ಸೊ ಪಿಕ್ಚರಲ್ಲಿ ನೀವು ಪಿಕ್ಚರ್ನ ಯಾವ ಥರ ಇನ್ಸರ್ಟ್ ಮಾಡಬೇಕು, ಪಿಕ್ಚರ್ನ ಯಾವ ಥರ ರೀಸೈಜ್ ಮಾಡಬೇಕು ಮತ್ತು ಪೊಸಿಷನ್ ಯಾವ ಥರ ಸೆಟ್ ಮಾಡಬೇಕು ಅನ್ನೋದನ್ನು ನೋಡ್ಕೊಂಡ್ರಿ. ಸೊ ಸೇಮ್ ಆಪ್ಷನ್ ನಿಮಗೆ ಕ್ಲಿಪ್ ಆರ್ಟ್ ಅನ್ನೋದ್ರಲ್ಲೂ ಬರುತ್ತೆ. ಸೊ ಕ್ಲಿಪ್ ಆರ್ಟ್ ಅಂದರೆ ಏನಪ್ಪ ಅಂತಂದು ಹೇಳಿದ್ರೆ, ನಮ್ಮ ಸಿಸ್ಟಮಲ್ಲಿ ಯಾವುದೇ ಪಿಕ್ಚರ್ಸ್ ಇಲ್ದಂಗೆ ಮೈಕ್ರೋಸಾಫ್ಟ್ ಆಫೀಸ್ ವರ್ಡಲ್ಲೇ ಕೆಲವೊಂದು ರೆಡಿ ಇಮೇಜಸ್ ಕೊಟ್ಟಿರ್ತಾರೆ. ಸೊ ಆ ಇಮೇಜಸ್ನ ಯೂಸ್ ಮಾಡ್ಕೊಳ್ಳಿಕ್ಕೆ ನಾವು ಕ್ಲಿಪ್ ಆರ್ಟ್ ಆಪ್ಷನ್ನ ಯೂಸ್ ಮಾಡ್ತೀವಿ. ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಪ್ ಆರ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ರೈಟ್ ಸೈಡಿಗೆ ನಿಮಗೆ ಕ್ಲಿಪ್ ಆರ್ಟ್ ವಿಂಡೋ ಓಪನ್ ಆಗುತ್ತೆ. ಸೊ ಈ ಕ್ಲಿಪ್ ಆರ್ಟ್ ವಿಂಡೋದಲ್ಲಿ ನೀವು ಸರ್ಚ್ ಬಾಕ್ಸ್ ಅಂತ ಹೇಳಿದೆ. ಸೊ ಈ ಸರ್ಚ್ ಬಾಕ್ಸಲ್ಲಿ ನೀವು ನಿಮಗೆ ಏನು ರಿಕ್ವೈರ್ಡ್ ಇದೆಯೋ ಆ ಇಮೇಜಸ್ನ ನೀವು ಇಲ್ಲಿ ಸರ್ಚ್ ಮಾಡ್ಬೋದು. ಇನ್ ಕೇಸ್ ಇದ್ದರೆ ಸಿಗುತ್ತೆ, ಇಲ್ಲ ಅಂತಂದು ಹೇಳಿದ್ರೆ ಬ್ಲ್ಯಾಂಕ್ ಆಗಿ ಬರುತ್ತೆ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ನಾರ್ಮಲ್ ಆಗಿ ಕಂಪ್ಯೂಟರ್ ಅಂತೇಳಿ ಸರ್ಚ್ ಮಾಡ್ತೀನಿ. ಸೊ ಕಂಪ್ಯೂಟರ್ ಅಂತ ಸರ್ಚ್ ಮಾಡಿಬಿಟ್ಟು ಗೋ ಅಂತ ಕೊಡ್ತೀನಿ.
ಸೊ ಇಲ್ಲಿ ಕಂಪ್ಯೂಟರ್ ಇಮೇಜಸ್ ಬಂದಿದೆ. ಸೊ ಇದರಲ್ಲಿ ನಿಮಗೆ ಯಾವ್ದು ರಿಕ್ವೈರ್ಡ್ ಇದೆಯೋ ಅದ್ರ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿದರೆ ಸಾಕು, ನಿಮ್ಮ ವರ್ಡ್ ಡಾಕ್ಯುಮೆಂಟಲ್ಲಿ ಆ ಕ್ಲಿಪ್ ಆರ್ಟ್ ಬಂದ್ಬಿಟ್ಟು ಇನ್ಸರ್ಟ್ ಆಗುತ್ತೆ. ಸೊ ಈ ಪಿಕ್ಚರ್ಗೆ ನೀವು ನಾರ್ಮಲಿ ಪಿಕ್ಚರ್ ಇನ್ಸರ್ಷನಲ್ಲಿ ಏನೇನು ಆಪ್ಷನ್ ಮಾಡಿದ್ರೋ ಅದು ಸೇಮ್ ಆಪ್ಷನ್ನೇ ಬರುತ್ತೆ. ಸೊ ಪಿಕ್ಚರ್ನ ನೀವು ರೀಸೈಜ್ ಮಾಡ್ಬೋದು, ಚಿಕ್ಕ ದೊಡ್ಡದಾಗಿ ಮಾಡ್ಬೋದು, ವಿಡ್ತ್ ಜಾಸ್ತಿ ಮಾಡ್ಬೋದು, ಹೈಟು ಜಾಸ್ತಿ ಮಾಡ್ಬೋದು. ಬಟ್ ಆದರೆ ಪಿಕ್ಚರ್ನ ನೀವು ಡ್ರ್ಯಾಗ್ ಮಾಡೋಕ್ಕಾಗಲ್ಲ, ಬೇರೆ ಪೊಸಿಷನ್ಗೆ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಅವಾಗ ನೀವು ಜಸ್ಟು ಫಾರ್ಮೆಟ್ ಟ್ಯಾಬಲ್ಲಿ ಪಿಕ್ಚರ್ ಆಪ್ಷನಿಗೆ ಬಂದುಬಿಟ್ಟು ನಿಮ್ಗೆ ಎಲ್ಲಿ ರಿಕ್ವೈರ್ಡ್ ಇದನ್ನು ಆ ಪಿಕ್ಚರ್ನ ಅಲ್ಲಿಗೆ ಸೆಟ್ ಮಾಡಿಕೊಂಡು, ಅದಾದಮೇಲೆ ನಿಮಗೆ ಯಾವ ಥರ ರಿಕ್ವೈರ್ಡ್ ಇದನ್ನು ಆ ಥರ ನೀವು ಅದನ್ನು ಡ್ರ್ಯಾಗ್ ಮಾಡ್ಕೋಬೋದು. ಇವನ್ ಇನ್ನೊಂದು ಏನಂತ ಹೇಳಿದ್ರೆ, ಇಲ್ಲಿ ಮೇಲ್ಗಡೆ ಒಂದು ನಿಮ್ಗೆ ಡಾಟ್ ಇದೆ. ಸೊ ಈ ಡಾಟ್ ತೊಗೊಂಡ್ಬಿಟ್ಟು ನೀವು ಪಿಕ್ಚರ್ನ ರೊಟೇಟ್ ಕೂಡ ಮಾಡ್ಬೋದು. ಸೊ ಈ ಇಮೇಜ್ ಕೂಡ ನೀವು ರೊಟೇಟ್ ಮಾಡ್ಬೋದು. So this is about your picture and clip art option. So next option is shapes. So shapes ನ ಯಾವ ಥರ ಯೂಸ್ ಮಾಡೋದು ಅನ್ನೋದನ್ನ ನೋಡೋಣಂತೆ. ಸೊ ನಾರ್ಮಲ್ ಯಾವುದಾದ್ರೂ ಫ್ಲೋ ಚಾರ್ಟ್ ಹಾಕಬೇಕು ಅಂದರೆ ಶೇಪ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನಾನು ಒಂದು ಡಿಫೈನಿಂಗ್ ಎ ಕಂಪ್ಯೂಟರ್ ಅಂತಂದು ಹೇಳಿ ಒಂದು ಫ್ಲೋ ಚಾರ್ಟ್ನ ಹಾಕಿದ್ದೀನಿ. ಸೊ ಈ ಥರ ನೀವು ಏನಾದರೂ ಯೂಸ್ ಮಾಡಬೇಕು ಅಂತಂದು ಹೇಳಿದ್ರೆ ಶೇಪ್ಸ್ ಯೂಸ್ ಆಗುತ್ತೆ. ಸೊ ಇಲ್ಲಿ ನಾವೇನು ಮಾಡೋಣ, ಇನ್ನೊಂದು ಎಕ್ಸಾಂಪಲ್ ತೊಗೋಣ. ಸಿಂಪಲ್ ಎಕ್ಸಾಂಪಲ್ ತೊಗೊಂಡ್ಬಿಟ್ಟು ಅದನ್ನು ಡ್ರಾ ಮಾಡಿ ನೋಡೋಣಂತೆ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊತೀನಿ. ಸೊ ನಮ್ಮ ಹತ್ರ ಯಾವುದಿದೆ ಇಮೇಜ್ ಚೆಕ್ ಮಾಡೋಣ. ಎಕ್ಸಾಂಪಲ್ ಓಕೆ. ಸೊ ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ಇದೆ. ಸೊ ಶೇಪ್ ಯೂಸ್ ಮಾಡಿಕೊಂಡು ನಾನು ಈ ಫ್ಲೋ ಡಯಾಗ್ರಾಮ್ನ ಯಾವ ಥರ ಯೂಸ್ ಮಾಡ್ಬೋದು, ಅರಲ್ಸ್ ಯಾವ ಥರ ನಾನು ಇನ್ಸರ್ಟ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಶೇಪ್ಸ್ ಆಪ್ಷನಿಗೆ ಬನ್ನಿ. ಸೊ ಇದರಲ್ಲಿ ನಮಗೆ ಫ್ಲೋ ಚಾರ್ಟ್ ಅಂಡರ್ ಫ್ಲೋ ಚಾರ್ಟ್ ಟರ್ಮಿನೇಟರ್ ಇದೆ. ಸೊ ದಿಸ್ ಸೊ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಜಸ್ಟು ಈ ಥರ ಡ್ರಾ ಮಾಡ್ಬೋದು. ಸೊ ದಿಸ್ ಈಸ್ ಅವರ್ ಫಸ್ಟ್ ಶೇಪ್. ಸೊ ಒನ್ಸ್ ನೀವು ಶೇಪ್ ಇನ್ಸರ್ಟ್ ಮಾಡಾದ್ಮೇಲೆ ಏನೇನು ಆಪ್ಷನ್ ಬರುತ್ತೆ ಅನ್ನೋದನ್ನು ನೋಡೋಣಂತೆ. ಸೊ ಮೊದಲು ನಾನು ಶೇಪ್ನ ಕಂಪ್ಲೀಟ್ ಮಾಡ್ಕೊತೀನಿ. ಯಾವ ಥರ ಇದೆ ಫ್ಲೋ ಚಾರ್ಟ್ ನಂದು ಯಾವ ಥರ ಇದೆನೋ ಅದನ್ನು ನಾನು ಕಂಪ್ಲೀಟ್ ಮಾಡ್ಕೊತೀನಿ. ಸೊ ಫಸ್ಟ್ ಆಪ್ಷನ್ ಆಯಿತು. ನೆಕ್ಸ್ಟು ಒಂದು ಆ್ಯರೋ ಇದೆ, ಅದಾದಮೇಲೆ ಒಂದು ಸ್ಕ್ವೇರ್ ಇದೆ. ಸೊ ಹಾಗೆ ನಾನು ಇನ್ಸರ್ಟಲ್ಲಿ ಹೋಗ್ಬಿಟ್ಟು ಶೇಪ್ಸಲ್ಲಿ ಆ್ಯರೋ ಮಾರ್ಕ್ ತೊಗೊತೀನಿ. ಸೊ ಆ್ಯರೋ ಮಾರ್ಕ್ ಇಲ್ಲಿ ನಾನು ಡ್ರಾ ಮಾಡ್ತೀನಿ. ಸೊ ಒಂದು ಆ್ಯರೋ ಮಾರ್ಕ್ ಆಡಾದ್ಮೇಲೆ ಇನ್ಸರ್ಟ್ ಶೇಪ್, ಇದರಲ್ಲಿ ಸ್ಕ್ವೇರ್ ಇದೆ. ಸೊ ಯಾವುದಾದ್ರೂ ಒಂದು ಸ್ಕ್ವೇರ್ನ ತಗೊಳ್ಳಿ. ಸೊ ಒಂದು ಸ್ಕ್ವೇರ್ ಡ್ರಾ ಮಾಡಾದ್ಮೇಲೆ ಜಸ್ಟ್ ಇದನ್ನು ಸೆಟಪ್ ಮಾಡ್ಕೊಳ್ಳಿ, ಎಲ್ಲಿ ಬೇಕು ಅಲ್ಲಿಗೆ ಸೆಟ್ ಮಾಡ್ಕೊಳ್ಳಿ. ಓಕೆ. ಸೊ ನೆಕ್ಸ್ಟು ಒಂದು ಡೈಮಂಡ್ ಇದೆ. ಇನ್ಸರ್ಟ್ ಶೇಪ್ಸ್, ಸೊ ಇದರಲ್ಲಿ ಡೈಮಂಡ್. ಸೊ ಡೈಮಂಡ್ನ ನೀವು ಮಾಡ್ಕೊಳ್ಳಿ. ಸೊ ಡೈಮಂಡ್ ಡ್ರಾ ಮಾಡಾದ್ಮೇಲೆ ಆ್ಯರೋ ಮಾರ್ಕ್ ಸ್ಕಿಪ್ ಆಗಿತ್ತು ನಮ್ಮದು. ಇನ್ಸರ್ಟ್ ಶೇಪ್ಸ್ ಆ್ಯರೋ, ಓಕೆ. ಸೊ ನೆಕ್ಸ್ಟ್ ಈಸ್ ರೈಟ್ ಸೈಡಿಗೆ ಒಂದು ಸ್ಕ್ವೇರ್ ಇದೆ. ಅಗೇನ್ ಇನ್ಸರ್ಟ್ ಶೇಪ್, ಇಲ್ಲಿ ನಾನು ಆ್ಯರೋ ಮಾಡ್ತಾ ಹೋಗ್ಬಿಟ್ಟು ಆ್ಯರೋ ಇನ್ಸರ್ಟ್ ಶೇಪ್, ಅಗೇನ್ rectangle. Okay. Next is one more terminator. Insert shapes terminator, flowchart ಅಲ್ಲಿ terminator. Okay. Again insert shapes arrow. ಸೊ ಇಲ್ಲಿಗೆ ನಿಮ್ಮ ಫ್ಲೋ ಚಾರ್ಟ್ ಕಂಪ್ಲೀಟ್ ಆಗುತ್ತೆ. ಸೊ ಇದ್ರೊಳಗಡೆ ನೀವು
ಟೆಕ್ಸ್ಟ್ ಏನಾದರೂ ಬರಿಬೇಕು ಅಂದರೆ ರೈಟ್ ಕ್ಲಿಕ್ ಕೊಟ್ಬಿಟ್ಟು ಆ್ಯಡ್ ಟೆಕ್ಸ್ಟ್ ಅನ್ನೋ ಆಪ್ಷನ್ ಬರುತ್ತೆ. ಸೊ ಆ್ಯಡ್ ಟೆಕ್ಸ್ಟಲ್ಲಿ ಬಂದುಬಿಟ್ಟು ಇಲ್ಲಿ ನೀವು ನಿಮ್ದು ಏನು ಟೆಕ್ಸ್ಟ್ ಇದೆ ಅದನ್ನು ಬರೀಬಹುದು. ಸೊ ಸ್ಟಾರ್ಟ್. Right click, add text. Step 1. Step 1. ಹೋಮ್ ಅಲ್ಲಿ ಆಲ್ರೆಡಿ ನಾನು ನಿಮಗೆ ಶೇಪ್ ಬಗ್ಗೆ ಹೋಮ್ ಅಲ್ಲಿ ಆಲ್ರೆಡಿ ನಿಮಗೆ ನಾನು ಅಲೈನ್ಮೆಂಟ್ ಬಗ್ಗೆ ಹೇಳಿದ್ದೀನಿ. ಸೊ ಇಲ್ಲಿ ನೀವು ಅಲೈನ್ಮೆಂಟ್ನ ಸೆಟ್ ಮಾಡ್ಕೋಬೋದು. ಓಕೆ, ಇನ್ನು ನೆಕ್ಸ್ಟು ರೈಟ್ ಕ್ಲಿಕ್, ಆ್ಯಡ್ ಟೆಕ್ಸ್ಟ್. ಸೊ ಇಲ್ಲಿ ನಾನು ಏನು ಮಾಡಿದ್ದೀನಿ, ಡಿಸಿಷನ್. Right click, add text. Step 2, end. Step 2, and here end. Okay. ಸೊ ಇಲ್ಲಿಗೆ ನಿಮ್ಮ ಶೇಪ್ ಕಂಪ್ಲೀಟ್ ಆಗುತ್ತೆ. ಸೊ ಇನ್ನು ಇದರೊಳಗಡೆ ನೀವು ಕಲರನ್ನು ಆ್ಯಡ್ ಮಾಡಬೇಕು ಅಂತ ಹೇಳಿದರೆ ಫಾರ್ಮೆಟ್ ಟ್ಯಾಬಿಗೆ ಬನ್ನಿ. ಇಲ್ಲಿ ನಿಮಗೆ ಯಾವ ಕಲರ್ ರಿಕ್ವೈರ್ಡ್ ಇದೆನೋ ಆ ಕಲರ್ನ ನೀವು ಫಿಲ್ ಮಾಡ್ಕೊಳ್ಳಿ. ಸೊ ಈ ಥರ ನೀವು ಕಲರ್ನ ಆ್ಯಡ್ ಮಾಡ್ಕೊಬೋದು. ಸೊ ದಿಸ್ ಇಸ್ ಅಬೌಟ್ ಯುವರ್ ಶೇಪ್. ಸೊ ಈ ಥರ ನೀವು ಎನಿ ಶೇಪ್ನ ಯೂಸ್ ಮಾಡಿಕೊಂಡು ಫ್ಲೋ ಚಾರ್ಟ್ನ ರೆಡಿ ಮಾಡ್ಬೋದು. ಇನ್ನು ನೆಕ್ಸ್ಟು ನಿಮಗೆ ಇನ್ಸರ್ಟ್ ಆಪ್ಷನಲ್ಲಿ ಸ್ಮಾರ್ಟ್ ಆರ್ಟ್ ಅನ್ನೋ ಆಪ್ಷನ್ ಇದೆ. ಸೊ ಸ್ಮಾರ್ಟ್ ಆರ್ಟ್ ಅಂದರೆ ಏನಪ್ಪ ಅಂದರೆ ಇದೇ ಫ್ಲೋ ಚಾರ್ಟು ನೀವು ಸ್ಟೆಪ್ ಬೈ ಸ್ಟೆಪ್ಪು ಒಂದೊಂದು ಶೇಪ್ನ ಯೂಸ್ ಮಾಡಿಕೊಂಡು ಮಾಡೋದನ್ನೇ. ಕೆಲವೊಂದು ರೆಡಿ ಫ್ಲೋ ಚಾರ್ಟ್ಸ್ ಇರುತ್ತೆ, ನೀವು ಅದನ್ನೇ ಯೂಸ್ ಮಾಡಿಕೊಂಡು ನಿಮ್ಮ ವರ್ಕ್ನ ಕಂಪ್ಲೀಟ್ ಮಾಡ್ಕೋಬೋದು. ಸೊ ರೆಡಿ ಅಂದರೆ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಸ್ಮಾರ್ಟ್ ಆರ್ಟಿಗೆ ಬಂದುಬಿಟ್ಟು ಲಿಸ್ಟ್ ಅನ್ನೋದಿದೆ, ಪ್ರೊಸೆಸ್ ಅನ್ನೋದಿದೆ, ಸೈಕಲ್ ಅಂತ ಇದೆ. ಸೊ ಇಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ ಆಫ್ ಶೇಪ್ಸ್ ರೆಡಿ ಇದೆ. ಸೊ ಇದರಲ್ಲಿ ನಿಮ್ಗೆ ಯಾವ್ದು ರಿಕ್ವೈರ್ಡ್ ಇದೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಬೋದು. ಸೊ ನನಗೀಗ ಒಂದು ಸೈಕಲ್ ಬೇಕು ಅಂದರೆ ನಾನು ಸೈಕಲ್ ಆಪ್ಷನ್ನ ಯೂಸ್ ಮಾಡ್ಕೊತೀನಿ. ಸೈಕಲ್ ಆಪ್ಷನ್ನ ಯೂಸ್ ಮಾಡಿಕೊಂಡು ಇದರಲ್ಲಿ ನಮಗೆ ಎಷ್ಟು ಪಾಯಿಂಟ್ಸ್ ಇದೆ ಅಂತ ನೋಡಿಕೊಂಡು ಸೊ ಯಾವುದಾದ್ರೂ ಒಂದು ಸೈಕಲ್ನ ನಾನು ಚೂಸ್ ಮಾಡಿ ಓಕೆ ಕೊಟ್ಟರೆ ಇಲ್ಲಿ ನನಗೆ ರೆಡಿ ಫ್ಲೋ ಚಾರ್ಟ್ ಇನ್ಸರ್ಟ್ ಆಗಿರುತ್ತೆ. ಸೊ ಈ ಫ್ಲೋ ಚಾರ್ಟಲ್ಲಿ ನಾನು ಜಸ್ಟ್ ಏನಂದರೆ ಇಲ್ಲಿ ಟೆಕ್ಸ್ಟ್ನ ಚೇಂಜ್ ಮಾಡ್ಕೊತ ಹೋದರೆ ಸಾಕು. ಸ್ಟೆಪ್ 1 ಸ್ಟೆಪ್ 2 ಅಂತ ಹೇಳಿ ಸೊ ಇಲ್ಲಿ ನಿಮಗೆ ಏನು ರಿಕ್ವೈರ್ಡ್ ಇದೆಯೋ ಆ ಟೆಕ್ಸ್ಟ್ನ ನೀವು ಇನ್ಸರ್ಟ್ ಮಾಡಿಕೊಂಡ್ರೆ ಸಾಕು, ನಿಮ್ಮ ಚಾರ್ಟ್ ರೆಡಿ ಆಗಿಬಿಡುತ್ತೆ. ಸೊ ದಿಸ್ ಇಸ್ ಯುವರ್ ಸ್ಮಾರ್ಟ್ ಆರ್ಟ್. ಇದನ್ನು ನಾವು ಸ್ಮಾರ್ಟ್ ಆರ್ಟ್ ಅಂತ ಕರಿತೀವಿ. ಸೊ ಇಷ್ಟು ನಿಮ್ಮ ಪಿಕ್ಚರ್, ಕ್ಲಿಪ್ ಆರ್ಟ್, ಶೇಪ್ ಮತ್ತು ಸ್ಮಾರ್ಟ್ ಆರ್ಟ್ ಬಗ್ಗೆ ಆಯಿತು. ಇನ್ನು ಚಾರ್ಟ್ಸ್ ಆಪ್ಷನ್ ಮಾಡಲಿಕ್ಕೆ ನಮಗೆ ಎಕ್ಸೆಲ್ ಗೊತ್ತಿರಬೇಕಾಗತ್ತೆ. ಅರಲ್ಸ್ ನಾವು ಚಾರ್ಟ್ನ ಇನ್ಸರ್ಟ್ ಮಾಡಬೇಕು ಅಂತಂದು ಹೇಳಿದ್ರೆ ಆಟೋಮೆಟಿಕ್ಕಾಗಿ ಎಕ್ಸೆಲ್ ಓಪನ್ ಆಗುತ್ತೆ. ಮತ್ತು ಎಕ್ಸೆಲಲ್ಲಿ ಡೇಟಾನ ನಾವು ಯಾವ ಥರ ಇನ್ಸರ್ಟ್ ಮಾಡ್ತೀವಿ ಅನ್ನೋದನ್ನು ಎಕ್ಸೆಲ್ ಕ್ಲಾಸಲ್ಲಿ ನೋಡೋಣ. ಸೊ ಅದೇ ಟೈಮಲ್ಲಿ ನಿಮಗೆ ಚಾರ್ಟ್ ಬಗ್ಗೆ ಕೂಡ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ಇಲ್ಲಿಗೆ ಇವತ್ತಿನ ಕ್ಲಾಸ್ ಮುಗಿಯುತ್ತೆ. ಇಲಿಸ್ಟ್ರೇಷನ್ಸ್ ಬಗ್ಗೆ ಅರ್ಥ ಆಗಿದೆ ಅನ್ಕೊತೀನಿ. ಪಿಕ್ಚರ್, ಕ್ಲಿಪ್ ಆರ್ಟ್, ಶೇಪ್ ಮತ್ತು ಸ್ಮಾರ್ಟ್ ಆರ್ಟ್ ಬಗ್ಗೆ ನಾನು ಎಲ್ಲ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಏನಾದ್ರು ಡೌಟ್ ಇದ್ದರೆ ನೀವು ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು.